ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ. ನಿಮ್ಗೇನಾದ್ರೂ ನಿಮ್ಗೆ ಆಗಿರೋ ವಯಸ್ಸಿಗಿನ್ನ ಇನ್ನೂ ಜಾಸ್ತಿ ಏಜ್ ಕಾಣ್ತಿದ್ದೀನಿ ಅಂತ ಅನ್ನಿಸ್ತಿದ್ಯಾ? ದಿಸ್ ಈಸ್ ದ ಸೈನ್ ಆಫ್ ಅರ್ಲಿ ಏಜಿಂಗ್. ಯಾಕೆ ಹೀಗಾಗತ್ತೆ? ಏನ್ ಕಾರಣ ಇರ್ಬೋದು? ತಪ್ಪಿ ಏನ್ ಮಾಡ್ತಿದೀವಿ ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ತಪ್ಪಿ ಏನ್ ಮಾಡ್ತಿದೀವಿ ಅನ್ನೋದಕ್ಕೆ 4S, ಈ 4Sಗಳು ನಾವು ಮಾಡ್ತಿರೋ ದೊಡ್ಡ ತಪ್ಪು. ಅದರ ಜೊತೆಗೆ ಇದನ್ನ ಹೇಗಪ್ಪ ಸರಿ ಮಾಡ್ಕೊಳ್ಳೋದು, ಡ್ಯಾಮೇಜ್ ಕಂಟ್ರೋಲ್ ಹೇಗ್ ಮಾಡೋದು ಅಂದ್ರೆ ಅದಕ್ಕೆ 6 ಸೂಪರ್ ಫುಡ್ಸ್ ಇದೆ. ಈ ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಮಿಸ್ ಮಾಡದೆ ನೋಡಿ. ನಾವು ಅರ್ಲಿ ಏಜಿಂಗ್ ಬಗ್ಗೆ ಮಾತಾಡ್ತಾ ಇದೀವಿ. ಅರ್ಲಿ ಏಜಿಂಗ್ ಅಂದ್ರೆ ವಯಸ್ಸಾದಂಗ್ ಕಾಣೋದು. ಸಾಕಷ್ಟು ವಿಚಾರಗಳು ನಮಗ್ ತೋರಿಸ್ಕೊಡುತ್ತೆ, ಸೂಚನೆ ಕೊಡುತ್ತೆ ವಯಸ್ಸಾದಂಗ್ ಆಗ್ತಿದೆ ಅಂತ. ಅದರಲ್ಲಿ ಪ್ರಮುಖವಾದದ್ದು ಸ್ಕಿನ್. ಈ ಸುಕ್ಕುಗಟ್ಟೋದು, ರಿಂಕಲ್ಸ್ ಅಂತ ಹೇಳ್ತೀವಿ, ಫೈನ್ ಲೈನ್ಸ್ ಅಂತ ಹೇಳ್ತೀವಿ, ಇದೆಲ್ಲ ಸೂಚನೆ ಕೊಡುತ್ತೆ ವಯಸ್ಸಾದಂಗ್ ಕಾಣಕ್ ಸ್ಟಾರ್ಟ್ ಆಗ್ತಾ ಇದೆ ಅಂತ. ಬಟ್ ಇದು ತುಂಬಾ ನ್ಯಾಚುರಲ್ ಪ್ರಾಸೆಸ್, ಇದರಲ್ಲಿ ಏನೂ ವಿಶೇಷ ಇಲ್ಲ. ಬಟ್ ಕೆಲವರಲ್ಲಿ ಇದು ಅರ್ಲಿ ಆಗುತ್ತೆ, ಅಂದ್ರೆ ಕಮ್ಮಿ ವಯಸ್ಸಿನಲ್ಲೇ ಈ ಪ್ರಾಸೆಸ್ ಬೇಗ ಶುರುವಾಗುತ್ತೆ. ಇದನ್ನ ಅರ್ಲಿ ಏಜಿಂಗ್ ಅಂತ ಹೇಳ್ತೀವಿ. ಅರ್ಲಿ ಏಜಿಂಗ್ ಯಾಕಾಗುತ್ತೆ? ಹಾಗಿದ್ರೆ ನಮ್ಮ ಬಾಡಿ ಒಳಗೆ ಏನಾಗುತ್ತೆ ಅಂತ ನೋಡೋದಾದ್ರೆ, ನಮ್ಮ ಸ್ಕಿನ್ ನಲ್ಲಿ ಒಂದು ಪ್ರೋಟೀನ್ ಇದೆ, ಕೊಲಾಜಿನ್ ಅಂತ. ಇನ್ಫ್ಯಾಕ್ಟ್ ನಮ್ಮ ಸ್ಕಿನ್ 3 ಲೇಯರ್ ಇದೆ, ಅದರ ಮಧ್ಯದ ಲೇಯರ್ ಅಲ್ಲಿ ಕೊಲಾಜಿನ್ ಇರುತ್ತೆ. ಅದರ ಕೆಲಸ ಏನಪ್ಪಾ ಅಂದ್ರೆ, ಈ ಕೊಲಾಜಿನ್ ಅನ್ನೋದು ನಮ್ಮ ಸ್ಕಿನ್ ಅನ್ನ ಹೆಲ್ದಿ ಆಗಿರಿಸುತ್ತೆ, ರಿಂಕಲ್ಸ್ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಸ್ಕಿನ್ಗೆ ಒಂದು ಟೆಕ್ಸ್ಚರ್ ಅನ್ನ ಕೊಡುತ್ತೆ. ಈ ಕೊಲಾಜಿನ್ ಅನ್ನೋದು ಎಲ್ಲರ ಬಾಡಿಯಲ್ಲೂ ನ್ಯಾಚುರಲ್ ಆಗಿರುತ್ತೆ. ಏಜ್ ಆಗ್ತಾ ಆಗ್ತಾ ಅದು ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಈಗ ನೋಡ್ತೀವಲ್ವಾ, mid-20s, 30s, 40s ಚೂರೇ ಪ್ರಮಾಣದಲ್ಲಿ ಕಮ್ಮಿ ಆಗ್ತಾ ಬರುತ್ತೆ. ಅದಕ್ಕೇನೆ ವಯಸ್ಸಾದವ್ರನ್ನ ನೋಡಿದಾಗ ಅವ್ರ ಸ್ಕಿನ್ ಫುಲ್ ಮೆತ್ತಗಾಗ್ಬಿಟ್ಟಿರುತ್ತೆ, ಫುಲ್ ಲೂಸ್ ಆಗ್ಬಿಟ್ಟಿರುತ್ತೆ. ಬಿಕಾಸ್ ಅಷ್ಟೊತ್ತಿಗೆ ಕೊಲಾಜಿನ್ ಪ್ರಮಾಣ ಬಾಡಿಯಲ್ಲಿ ತೀರಾ ಕಮ್ಮಿ ಆಗುತ್ತೆ. ಬಟ್ ದಿಸ್ ಇಸ್ ನ್ಯಾಚುರಲ್ ಪ್ರಾಸೆಸ್. ಇದು ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಆಗುವಂಥದ್ದು. ಬಟ್ ಪ್ರಾಬ್ಲಮ್ ಯಾವಾಗ ಅಂದ್ರೆ ಅರ್ಲಿ ಏಜಿಂಗ್. ಈಗ mid-20s ಮತ್ತೆ 30s ಅಲ್ಲಿ 1% ಕಮ್ಮಿ ಆಗ್ಬೇಕಾಗಿರೋ ಕಡೆ ಅದಕ್ಕಿಂತ ಹೆಚ್ಚಿಗೆ ಕಮ್ಮಿ ಆದ್ರೆ ಆಗ ಚಿಕ್ಕ ವಯಸ್ಸಲ್ಲೇ ವಯಸ್ಸಾದವ್ರಂಗ್ ಕಾಣ್ತೀವಿ. ದಟ್ ಈಸ್ ಕಾಲ್ಡ್ ಅರ್ಲಿ ಏಜಿಂಗ್. ಇವಾಗ ಈ ಅರ್ಲಿ ಏಜಿಂಗ್ ಅನ್ನೋದು ತುಂಬಾನೇ ಕಾಮನ್ ಆಗ್ಬಿಡ್ತಾ ಇದೆ. ಯಾಕಷ್ಟು ಕಾಮನ್ ಆಗ್ತಿದೆ ಅಂದ್ರೆ, ನಾವು ಮಾಡ್ತಾ ಇರೋ 4 ಪ್ರಮುಖವಾದ ತಪ್ಪುಗಳು. ದಟ್ ಈಸ್ 4S. ಏನ್ ಆ ತಪ್ಪುಗಳು ಅಂತ ಹೇಳಿದ್ರೆ, ಫಸ್ಟ್ S ಇಸ್ ಶುಗರ್, ಅಂದ್ರೆ ಸಕ್ಕರೆ. ಅತಿಯಾದ ಸಕ್ಕರೆ ಸೇವನೆ ಮಾಡೋದ್ರಿಂದ ಅದು ಕೊಲಾಜಿನ್ ಪ್ರೊಡಕ್ಷನ್ ಮೇಲೆ ಹಾನಿ ಮಾಡುತ್ತೆ. ಅದರಲ್ಲೂ ಹೆಂಗಸರಲ್ಲಿ ಇದರಿಂದ ಆಗ್ತಾ ಇರೋ ಡ್ಯಾಮೇಜ್ ನ ತುಂಬಾ ನೋಡ್ತಾ ಇದೀವಿ. ದಟ್ ಈಸ್ ಸೈಂಟಿಫಿಕಲಿ ಪ್ರೂವನ್. 2ನೇ S, ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್. ಸ್ಮೋಕ್ ಮಾಡೋದ್ರಿಂದ ಈ ಕೊಲಾಜಿನ್ ನ ಪ್ರೊಡಕ್ಷನ್ ಅಥವಾ ಕೊಲಾಜಿನ್ ನ ಕ್ವಾಲಿಟಿ ಮೇಲೆ ಇದು ಪರಿಣಾಮ ಬೀರುತ್ತೆ. 3ನೇ S ಇಸ್ ಸನ್ಲೈಟ್, ಅಂದ್ರೆ ಸೂರ್ಯನ ಬೆಳಕು. ನಾವು ಅತಿಯಾಗಿ ಸೂರ್ಯನ ಕಿರಣಗಳಿಗೆ ಎಕ್ಸ್ಪೋಸ್ ಆದಾಗ ಆ ಹಾರ್ಶ್ ರೇಡಿಯೇಷನ್ ಇಂದ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗುವ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿರುತ್ತೆ. ಇನ್ನು 4ನೇ S, ಸ್ಟ್ರೆಸ್. ಎಲ್ರಿಗೂ ಸ್ಟ್ರೆಸ್ ಇರುತ್ತೆ. ಅದರಿಂದ ಹೇಗಪ್ಪ ಹೊರಗೆ ಬರೋದು ಅಂದ್ರೆ, ಬರಲೇಬೇಕು. ಯಾಕಂದ್ರೆ ಸ್ಟ್ರೆಸ್ ಆಗುತ್ತೆ, ಸಿಕ್ಕಾಪಟ್ಟೆ ಯೋಚನೆ ಮಾಡ್ತೀವಿ, ಮತ್ತೆ ನಿದ್ದೆ ಬರೋದಿಲ್ಲ, ಮತ್ತದು ಇನ್ನಷ್ಟು ಸ್ಟ್ರೆಸ್ ನ ಮಾಡುತ್ತೆ. ಈ ಅರ್ಲಿ ಏಜಿಂಗ್ಗೆ ಲೈಫ್ ಸ್ಟೈಲ್ ಅಲ್ಲಿ ಆಗ್ತಾ ಇರೋ ತಪ್ಪುಗಳೇನು ಅಂತ 4S ಮೂಲಕ ನೋಡಿದ್ವಿ. ಅಫ್ಕೋರ್ಸ್ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಮಾರ್ಕೆಟ್ ಅಲ್ಲಿ ಪ್ರಾಡಕ್ಟ್ ಗಳಿದೆ, ಬೇಕಾದಷ್ಟು ಟ್ರೀಟ್ಮೆಂಟ್ಸ್ ಇದೆ, ಸರ್ಜರೀಸ್ ಇದೆ, ಎಲ್ಲ ಇದೆ. ಬಟ್ ನ್ಯಾಚುರಲ್ ಆಗಿ ಏನಾದ್ರೂ ಸರಿ ಮಾಡ್ಕೊಳ್ತೀನಿ, ಕಡಿಮೆ ಖರ್ಚಿನಲ್ಲಿ ಏನಾದ್ರೂ ಪರಿಹಾರ ಕಂಡುಕೊಳ್ತೀನಿ ಅಂದ್ರೆ ನಾನಿವಾಗ 6 ಸೂಪರ್ ಫುಡ್ ಗಳನ್ನ ಹೇಳ್ತಾ ಇದೀನಿ. ನೋಟ್ ಮಾಡ್ಕೊಳ್ಳೋದು ಮರಿಬೇಡಿ. ಮೊದಲನೇ ಸೂಪರ್ ಫುಡ್ ಆಮ್ಲ. ಈ ಕೊಲಾಜಿನ್ ಪ್ರೊಡಕ್ಷನ್ ಅಲ್ಲಿ ವಿಟಮಿನ್ C ತುಂಬಾನೇ ಅವಶ್ಯಕತೆ ಇರುತ್ತೆ. ಆ ವಿಟಮಿನ್ C ಆಮ್ಲದಲ್ಲಿ ಸಿಕ್ಕಾಪಟ್ಟೆ ಇರುತ್ತೆ. ಹಾಗಾಗಿನೇ ಆಯುರ್ವೇದದಲ್ಲಿ ಆಮ್ಲವನ್ನ ಸೂಪರ್ ಫುಡ್ ಅಂತ ಕೂಡ ಹೇಳ್ತಾರೆ. ಅಂಡ್ ಈ ಆಮ್ಲ ನಮಗೆ ಬರೀ ಸ್ಕಿನ್ ಅಲ್ಲಿ ಅಷ್ಟೇ ಅಲ್ಲ, ನಮ್ಮ ಹೇರ್ ಗ್ರೋತ್ಗೆ, ಇಮ್ಯೂನ್ ಸಿಸ್ಟಮ್ ನ ಬೂಸ್ಟ್ ಮಾಡೋದಕ್ಕೆ ಎಲ್ಲದರಲ್ಲೂ ಕೂಡ ಹೆಲ್ಪ್ ಮಾಡುತ್ತೆ. ಸೆಕೆಂಡ್ ಸೂಪರ್ ಫುಡ್ ಬೀಟ್ರೂಟ್. ಇದರಲ್ಲಿರುವಂತಹ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಕೊಲಾಜಿನ್ ನ ಡ್ಯಾಮೇಜ್ ಮಾಡೋದನ್ನ ತಡೆಯುತ್ತೆ. 3ನೇ ಸೂಪರ್ ಫುಡ್ ಕ್ಯಾರೆಟ್. ಇದರಲ್ಲಿರುವಂತಹ ಬೀಟೋ ಕ್ಯಾರೆಟಿನ್ ಅನ್ನೋ ಅಂಶ ವಿಟಮಿನ್ A ಆಗಿ ಕನ್ವರ್ಟ್ ಆಗುತ್ತೆ. ಅಷ್ಟೇ ಅಲ್ಲ, ಅದು ಸ್ಕಿನ್ ಸೆಲ್ಸ್ ನ ಗ್ರೋತ್ಗೆ ಕೂಡ ಹೆಲ್ಪ್ ಮಾಡುತ್ತೆ. ಈಗ ನಾನು ಹೇಳಿದ 3 ಸೂಪರ್ ಫುಡ್ ABC ಅಂದ್ರೆ ಆಮ್ಲ, ಬೀಟ್ರೂಟ್, ಕ್ಯಾರೆಟ್, ಈ 3ನೂ ಸೇರಿಸಿ ಜ್ಯೂಸ್ ಮಾಡ್ಕೊಂಡು ಕೂಡ ಕುಡಿಬಹುದು. ಅದರ ಜೊತೆಗೆ ಮತ್ತೊಂದು ಸೂಪರ್ ಫುಡ್ ನ ಆಡ್ ಮಾಡಬಹುದು. ದಟ್ ಈಸ್ ಶುಂಠಿ, ಜಿಂಜರ್. ಈ ಶುಂಠಿ ನಮ್ಮ ದೇಹದಲ್ಲಿ ಕೊಲಾಜಿನ್ ಪ್ರೊಡಕ್ಷನ್ ನ ಹೆಚ್ಚಿಗೆ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲ, ಸ್ಕಿನ್ ಹೈಡ್ರೇಟ್ ಆಗಿರೋದಕ್ಕೆ ಅಂಡ್ ರಿಂಕಲ್ಸ್ ಬರದೇ ಇರೋ ಹಾಗೆ, ಫೈನ್ ಲೈನ್ಸ್ ಕಾಣದೇ ಇರೋ ಹಾಗೆ ಕೂಡ ನೋಡ್ಕೊಳ್ಳುತ್ತೆ. 5ನೇ ಸೂಪರ್ ಫುಡ್ ಆರೆಂಜ್, ಅಂದ್ರೆ ಕಿತ್ತಳೆ ಹಣ್ಣು. ನಾವೇ ನೋಡಿರೋ ಹಾಗೆ ಎಷ್ಟೋ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಲ್ಲಿ ಆರೆಂಜ್ ನ ಬಳಸಿರ್ತಾರೆ. ನಾವು ಫೋಟೋಗಳಲ್ಲಿ ಕೂಡ ನೋಡಿರ್ತೀವಿ. ಈ ಆರೆಂಜ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಸ್ಕಿನ್ ನ ಎಲಾಸ್ಟಿಸಿಟಿ ಅಂತ ಏನಿರುತ್ತಲ್ಲ ಅದನ್ನ ಇಂಪ್ರೂವ್ ಮಾಡುತ್ತೆ. ಅಷ್ಟೇ ಅಲ್ಲ, ನಮಗೆ ಆಗುವಂತಹ ಮೊಡವೆಯಿಂದ ಉಳಿಯುವಂತಹ ಕಲೆ, ಅದ್ರ ವಿರುದ್ಧ ಕೂಡ ಹೋರಾಡುತ್ತೆ. ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಆರೆಂಜ್ ಯೂಸ್ ಮಾಡಬೇಕು ಸ್ಕಿನ್ಗೋಸ್ಕರ ಅಂದ್ರೆ ಎಕ್ಸ್ಟರ್ನಲ್ಲಿ ಮಾತ್ರ ಅಲ್ಲ, ಇಂಟರ್ನಲ್ಲಿ ತಗೊಳ್ಳೋದ್ರಿಂದ ಕೂಡ ಜಾಸ್ತಿ ಬೆನಿಫಿಟ್ ಇರುತ್ತೆ. ಈಗ ಹೇಳಿದ 5 ಸೂಪರ್ ಫುಡ್ ವೆಜಿಟೇರಿಯನ್ ಪ್ರಾಕ್ಟೀಸಸ್ಗಾದ್ರೆ, ನಾನು ನೆಕ್ಸ್ಟ್ ಹೇಳ್ತಾ ಇರೋ 6ನೇ ಸೂಪರ್ ಫುಡ್ ನಾನ್ ವೆಜಿಟೇರಿಯನ್ಸ್ಗಾಗುತ್ತೆ. ಅದು ಬೋನ್ ಬ್ರಾತ್, ಅಂದ್ರೆ
ಕಾಲ್ ಸೂಪು ಅಥವಾ ಮೂಳೆ ಸಾರು ಅಂತ ಕರಿತೀವಿ. ಯೂಶಲಿ ನಾವು ಮಾತಾಡೋದನ್ನ ಕೇಳಿರ್ತೀವಿ, ಕಾಲ್ ನೋವು ಬಂತು ಅಥವಾ ಮೂಳೆ ಕಟ್ಟಾಯ್ತು ಅಂದ್ರೆ ಕಾಲ್ ಸೂಪ್ ಕುಡಿ ಸರಿ ಹೋಗುತ್ತೆ ಅಂತ ಹೇಳೋದನ್ನ. ಅಂದ್ರೆ ಸರ್ಪ್ರೈಸಿಂಗ್ಲಿ ಕಾಲ್ ಸೂಪು ಬರೀ ಕಾಲಿನ ತೊಂದರೆಗೆ ಅಥವಾ ಬೋನ್ ಸಮಸ್ಯೆಗೆ ಅಂತ ಅಷ್ಟೇ ಅಲ್ಲ, ಇದರಲ್ಲಿರೋ ಪ್ರೋಟೀನ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಎಲ್ಲ ಸ್ಕಿನ್ ಹೆಲ್ತ್ ನ ಅಥವಾ ಕೊಲಾಜಿನ್ ಪ್ರೊಡಕ್ಷನ್ ಅಲ್ಲಿ ಕೂಡ ತುಂಬಾ ದೊಡ್ಡದಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಈಗ ಹೇಳಿದ 6 ಬೆಸ್ಟ್ ಸೂಪರ್ ಫುಡ್ ಗಳನ್ನ ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಕನ್ಸಿಸ್ಟೆಂಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ಬೆಸ್ಟ್ ರಿಸಲ್ಟ್ಸ್ ನ ನೀವು ನೋಡ್ತೀರಾ. ಇನ್ನೊಂದಷ್ಟು ಹೆಲ್ತ್ ಟಿಪ್ಸ್ ಗಳಿಗಾಗಿ ನೋಡ್ತಾ ಇರಿ GSS ಮಾಧ್ಯಮ, ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್.